ಮಾಧವ್ ಅವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಮದುವೆ ಆಗಿದ್ದು ಇವರನ್ನೇನಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಮಾಧವ್ ಅವರೇ, ಯಾಕಂತ ಅನುಮಾನ? ಅನುಮಾನ ಅಲ್ಲ, ಆಶ್ಚರ್ಯ. ಒಂದ ಎರಡ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಅಲ್ಲ ಹೇಳಿ ತುಳಸಿಯವರೇ, ಇನ್ನು ಏನೇನು ಕಲ್ತಿದ್ದೀರಿ? ನೋಡಿ, ಡ್ರೈವಿಂಗ್ ಕಲ್ತ್ರಿ, ಡಾನ್ಸ್ ಮಾಡಿದ್ರಿ, ಈಗ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ದೀರಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಲ್ಲ, ಇದನ್ನೆಲ್ಲ ಯಾವಾಗ ಕಲ್ತ್ರಿ, ಹೇಗೆ ಕಲ್ತ್ರಿ? ಇದೇ ದೊಡ್ಡ ಒಂದು ಆಶ್ಚರ್ಯ ಅಲ್ವಾ? ಹಾಗೇನಿಲ್ಲ, ಕಲಿಬೇಕು ಅನ್ನೋ ಮನಸ್ಸಿದ್ರೆ ಏನು ಬೇಕಾದರೂ ಕಲಿಬೋದು. ಆದರೆ ತಮಾಷೆ ಏನು ಗೊತ್ತಾ, ನೀವು ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಗೊತ್ತಿಲ್ಲದೆ ನಾನು ನಿಮ್ಮ ಮುಂದೆ ನನಗೇ ಇಂಗ್ಲೀಷ್ ಗೊತ್ತಿರೋದು ಅನ್ನೋ ಹಾಗೆ ಕೊಚ್ಕೋತಾ ಇದ್ದೆ. ಆದರೆ ನೀವು ನಿಜವಾಗ್ಲೂ ಜೀನಿಯಸ್. ಈಗ ನಿಮ್ಮ ಮುಂದೆ ನನಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಒಂಥರ ಮುಜುಗರ ಆಗ್ತಿದೆ. ನನಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಧೈರ್ಯ ಬಂದಿದ್ದೆ ನೀವು ಹೇಳ್ಕೊಟ್ಟಿದ್ದ ರೀತಿಯಿಂದ. ಪ್ರತಿಯೊಂದು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರಿ. ಯಾವುದನ್ನು ಹೇಗೆ, ಯಾವಾಗ, ಹೇಗೆ ಮಾತಾಡಬೇಕು ಅಂತ ಬಿಡಿಸಿ ಹೇಳ್ಕೊಡ್ತಾ ಇದ್ರಿ. ಅಯ್ಯ, ನಾನು ಹೇಳ್ಕೊಟ್ಟಿದ್ದು ಮಣ್ಣಿನ ಕಣದಷ್ಟು, ಆದರೆ ನೀವು ಕಲ್ತಿರೋದು ಬೆಟ್ಟದಷ್ಟು. ಬೆಟ್ಟ ಎಷ್ಟೇ ದೊಡ್ಡದಾಗಿರಲಿ, ಆಗಿದ್ದು ಮಣ್ಣಿನ ಕಣ್ಗಳಿಂದನೇ ಅಲ್ವಾ? ಐ ಆಮ್ ರಿಯಲಿ ಇಂಪ್ರೆಸ್ಡ್. ಬಟ್ ಯು ಆರ್ ಮೈ ಇನ್ಸ್ಪಿರೇಷನ್. ಐ ಲರ್ನ್ಡ್ ಆಲ್ ದಿಸ್ ಫ್ರಮ್ ಯು. But I never thought you learn all this. I think you're really marvelous. Please tell me, what is your thoughts on my words, I love you? ಮಾಧವರೇ, ಸಾಕು. ನಾವು ಈ ರೀತಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ನಾವೇ ಮಾತಾಡ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಯಾವಾಗಲೂ ಪ್ರೀತಿನ, ಭಾವನೆಗಳನ್ನ ನಮ್ಮ ಭಾಷೆಯಲ್ಲಿ ಮಾತಾಡೋದೇ ಚಂದ. ಹೌದಲ್ವಾ? ನನಗೂ ಅಷ್ಟೇ. ನಾನು ಯಾರೋ ರಿಸೆಪ್ಷನಿಸ್ಟ್ ಜೊತೆ ಮಾತಾಡ್ತಿದ್ದೀನಿ ಅನ್ನಿಸ್ತು. ಹೌದಾ? ನನಗೂ ಅಷ್ಟೇ, ಯಾವುದೋ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನಿಸ್ತು. ಈ ನಗು ಯಾವಾಗಲೂ ನಮ್ಮಲ್ಲಿ ಉಳಿಬೇಕು. ಹಾಗಾಗಬೇಕು ಅಂದರೆ ಈ ಮನೆ ಭಾಗ ಆಗದೆ ಉಳಿಬೇಕು ತುಳಸಿಯವ್ರೆ. ಅಭಿನ ಮನೇಲಿ ಉಳಿಸ್ಕೊಳ್ಳೋದಕ್ಕೆ ಏನೋ ದಾರಿ ಹುಡುಕಿದ್ದೀನಿ ಅಂದ್ರಲ್ಲ, ಏನದು? ನಾಳೆವರೆಗೂ ಸಮಯ ಇದೆಯಲ್ಲ, ನೀವು ಆರಾಮಾಗಿರಿ. ಹಾಗಾದರೆ ಅಭಿ ಈ ಮನೆ ಬಿಟ್ಟು ಹೋಗಲ್ಲ ಅಲ್ವಾ? ಈ ಮನೆ ಭಾಗ ಆಗಲ್ಲ ಅಲ್ವಾ? ಖಂಡಿತ ಇಲ್ಲ. ಅಭಿ ಈ ಮನೆಯಲ್ಲೇ ಇರ್ತಾನೆ, ನಿಮ್ಮ ಜೊತೆನೇ ಇರ್ತಾನೆ. ಅಷ್ಟಾದರೆ ಸಾಕು ತುಳಸಿಯವರೇ. ನೀವು ಈ ಮನೆಗೆ ಬಂದಾಗಿಂದ ನಾನು ಕಳ್ಕೊಂಡ್ರೆ ಅದೇ ಹೆಚ್ಚು. ತಂದೆ ಮಕ್ಕಳನ್ನ, ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದವ್ರು ನೀವು. ನಿಮ್ಮಿಂದ ಇದ್ಬಿಟ್ಟು ಬೇರೆ ಇನ್ನೇನಾಗುತ್ತೆ? ನಾವೀ ಮನೇಲಿ ಮೊದಲಿನ ಥರ ಇರಬೇಕು ಅಂದರೆ, ಅಣ್ಣ ತಮ್ಮ ಅಪ್ಪ ಮಕ್ಕಳು ಸಂತೋಷವಾಗಿ ಬಾಳಬೇಕು ಅಂದರೆ ನೀವೀ ಮನೆ ಬಿಟ್ಟು ಹೊರಟೋಗ್ಬೇಕು. ಅಭಿ ಹೇಳಿದಾಗೆ ನಾನು ಈ ಮನೆ ಬಿಟ್ಟು ಹೋಗಿ ಅವನನ್ನು ಇಲ್ಲೇ ಉಳಿಸ್ಕೋಬೇಕು. ಮಕ್ಕಳಿಲ್ಲ ಅಂದರೆ ಮಾಧವ್ ಅವರು ಖಂಡಿತ ಸಂತೋಷವಾಗಿರಲ್ಲ. ಅಭಿಗೆ ಏನಾಯ್ತು? ಯಾಕೆ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗೋದ? ಅಲ್ಲಿ ಆ್ಯನಿವರ್ಸರಿಲಿ ಎಲ್ಲರ ಮುಂದೆ ಆಸ್ತಿಲಿ ಭಾಗ ಕೇಳ್ತಾನೆ ಅಂದ್ಕೊಂಡ್ರೆ ಏನೂ ಮಾತಾಡಲಿಲ್ಲ. ಅಟ್ಲೀಸ್ಟ್ ಈಗಾದರೂ ಮಾತಾಡ್ತಾನೆ ಅಂದ್ಕೊಂಡ್ರೆ ಈಗಲೂ ಏನೂ ಮಾತಾಡ್ತಿಲ್ಲ. ಹೀಗೆ ಆದರೆ ಅವ್ನು ಮಾತಾಡೋದು ಯಾವಾಗ? ಇಂಥ ಆಪರ್ಚುನಿಟಿ ಮತ್ತೆ ಯಾವಾಗ ಸಿಗ್ತಿತ್ತು? ಇಲ್ಲ, ಅಭಿ ಹೀಗೆ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನೇನು ಯೋಚನೆ ಮಾಡ್ತಿದ್ದಾನೆ, ಅವನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವನು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾನಾ? ಅಷ್ಟು ಬುದ್ಧಿವಂತಿಕೆ ಅವನಿಗೆಲ್ಲಿ. ಸಾರಿ ಟು ಸೇ ದಿಸ್ ದೀಪಿಕಾ, ಆದರೆ ಇದೇ ಸತ್ಯ. ಅಷ್ಟು ಬುದ್ಧಿವಂತಿಕೆ ಅವನಿಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನೀವಿಬ್ಬರು ಈ ಮನೆಯಿಂದ ಆಚೆ ಹೋಗಿರ್ತಿದ್ರಿ.
ನಿಮ್ಮ ಪಾಡಿಗೆ ನೀವು ಹಾಯಾಗಿ ನೆಮ್ಮದಿಯಾಗಿ ರಾಜಾರೋಷವಾಗಿ ಬದುಕ್ತಾ ಇದ್ರಿ. ಆದರೆ ಅವನಿಗೆ ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಅತ್ತೆ? ಮನೆಯವ್ರೇನಾದರೂ ಅವ್ನ ತಲೆ ತುಂಬ್ತಿದಾರ? ಅಭಿ ನಾವು ಹೇಳ್ದಾಗೆ ಕೇಳ್ತಿದ್ದಾನೆ ಅಂತ ನಾವು ಅನ್ಕೊತಿದ್ದೀವಿ. ಆದರೆ ಅವನು ನಮಗೆ ಗೊತ್ತಿಲ್ಲದೆ ಈ ಮನೆಯವ್ರು ಹೇಳ್ದಾಗೆ ಕೇಳ್ತಿರ್ಬೋದಲ್ಲ. ಇಲ್ಲ, ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮನೆಯಲ್ಲಿ ನನ್ನನ್ನು ಮೀರಿ ಅಭಿನ ಹ್ಯಾಂಡಲ್ ಮಾಡೋಕ್ಕೆ ಯಾರಿಂದನೂ ಆಗಲ್ಲ. ಅಭಿ ಹುಟ್ಟಿದಾಗಿಂದ ನಾನು ಅವನನ್ನು ನೋಡ್ತಾ ಇದ್ದೀನಿ. ಅಷ್ಟು ಸುಲಭವಾಗಿ ಅವನು ಯಾರ ಮಾತನ್ನು ಕೇಳಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಬಿಟ್ಟು ಬೇರೆನೇ ಮಾಡಬೇಕು ಅಂತ ಅಂದ್ಕೊಳ್ಳೋನವನು. ಮಾಡಬೇಡ ಅಂದಿದ್ದನ್ನೇ ಮಾಡೋದು ಹೆಚ್ಚು. ಆದರೆ ಈಗ ಅವನು ತುಂಬ ಬ್ಲ್ಯಾಂಕ್ ಆಗಿದ್ದಾನೆ. ಮನೆಯವರೆಲ್ಲರೂ ಅವನನ್ನು ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅವನ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋಕ್ಕೂ ಹಿಂಜರಿತಾ ಇದ್ದಾನೆ. ಮತ್ತೆ ನಾವೀಗ ಏನು ಮಾಡಬೇಕು ಅತ್ತೆ? ನಾವು ಅಂದ್ಕೊಂಡಾಗೆ ಮನೆ ಭಾಗ ಆಗಲ್ವಾ? ಆಗಬೇಕು, ಆಗಲೇಬೇಕು. ಜೇನಿನ ಗೂಡಿನ ಹಾಗಿರೋ ಮನೆಗೆ ಕಲ್ಲು ಹೊಡೆಯೋಕೆ ಅಭಿಗೆ ಧೈರ್ಯ ಬರ್ತಿಲ್ಲ. ಅವನ ಕೈಗೆ ಕಲ್ಲು ಕೊಟ್ಟು ಹೊಡೆಸೋ ಕೆಲಸನ ನಾವೇ ಮಾಡಬೇಕು. ಅಂದರೆ ಅಭಿ ಏನೋ ಮಾಡ್ತಾನೆ ಅಂತ ನಾವು ಸುಮ್ಮನೆ ಕೂರೋದ್ರ ಬದಲು ಅವನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಆ ಕೆಲಸನ ನಾವೇ ಮಾಡಿ ಅಭಿನ ಮುಂದೆ ತಂದು ನಿಲ್ಲಿಸ್ಬೇಕು. ನೋಡೋರ ಕಣ್ಣಿಗೆ ಅಭಿನೇ ಆ ಕೆಲಸ ಮಾಡಿದ್ದಾನೆ ಅಂತ ಅನ್ನಿಸ್ಬೇಕು. ಆದರೆ ಅವನ ಹಿಂದೆ ನಿಂತು ಪ್ರತಿಯೊಂದನ್ನು ನಾವೇ ಹ್ಯಾಂಡಲ್ ಮಾಡಬೇಕು. ಅದು ಹೇಗತ್ತೆ? ನೀವೇನು ಅನ್ಕೋತಿದ್ದೀರಾ? ಹೇಳ್ತೀನಿ. ಇವತ್ತು ನೀನು ಥ್ಯಾಂಕ್ಸ್ ಅಭಿ. ಥ್ಯಾಂಕ್ಸ್ ಯಾಕೆ? ನಾವು ಹೇಳ್ದ ಹಾಗೆ ಇದೆಲ್ಲ ಮುಗಿಯೋವರೆಗೂ ಎಲ್ಲೂ ಕೂಡ ಆಸ್ತಿ ಭಾಗದ ವಿಷಯದ ಬಗ್ಗೆ ಮಾತಾಡಿಲ್ವಲ್ಲ, ಅದಕ್ಕೆ ಎಲ್ಲರೂ ಮುಂದೆ ಈ ಮನೆ ಘನತೆ ಗೌರವ ಹಾಳಾಗೋದನ್ನ ತಪ್ಪಿಸ್ದಿಯಲ್ಲ, ಅದಕ್ಕೆ. ಥ್ಯಾಂಕ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ನಾನು ಕೊಟ್ಟಿದ್ದ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ. ಚಿಕ್ಕಪ್ಪನೇ ಹೇಳಿದ್ರಲ್ಲ, ಪ್ರೋಗ್ರಾಮ್ ಎಲ್ಲ ಆದಮೇಲೆ ಆಸ್ತಿ ಭಾಗದ ವಿಚಾರ ಮಾತಾಡೋಣ ಅಂತ. ಮಾತಾಡೋಕ್ಕೆ ಏನೂ ಇಲ್ಲ ಅಭಿ. ನಿನ್ನ ಭಾಗ ಕೇಳೋಕ್ಕೂ ಮುಂಚೆ ನನ್ನ ಪಾಲಿಗೆ ಸೇರಬೇಕಾಗಿರೋ ಆಸ್ತಿನೋ ನಿನ್ನ ಹೆಸರಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನಗೆ ಆಸ್ತಿ ಸಿಗತ್ತೆ ಸಿಗಲ್ಲ ಅನ್ನೋದು ಮುಖ್ಯ ಅಲ್ಲ, ಈ ಮನೆ ಭಾಗ ಆಗಬಾರ್ದು, ಅದಷ್ಟೇ ಮುಖ್ಯ. ಆಸ್ತಿ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಕೋಬೋದು, ಆದರೆ ಮನೆ ಭಾಗ ಆಯಿತು ಅಂತ ಊರವರೆಲ್ಲ ಮಾತಾಡ್ಕೊಂಡ್ರೆ ಇಷ್ಟು ವರ್ಷ ಸಂಪಾದನೆ ಮಾಡಿದ ಗೌರವ ಹಾಳಾಗತ್ತಲ್ವ. ಆಗ ಮತ್ತೆ ಈ ಮನೆ ಮೇಲಿನ ಗೌರವ ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ಆಗತ್ತೆ. ನಾನು ನಿನ್ನ ಮಾತಿಗೆ ಯಾವತ್ತೂ ಅಡ್ಡಿ ಬರಲ್ಲ, ನಿನ್ನನ್ನು ಪ್ರಶ್ನೆನೂ ಮಾಡಲ್ಲ. ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಇರಲಿ, ನೀನು ನೆಮ್ಮದಿಯಾಗಿದ್ಬಿಡು. ನೀನು ಒಪ್ಕೊಂಡ್ರೆ ನಾನು ನಿನ್ನ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ.
ನೀನಿಲ್ಲದೆ ಈ ಮನೆ ಖಾಲಿ ಅನ್ಸುತ್ತೆ. ಮನೆ ನಗು ಹೊರಟೋಗತ್ತೆ, ಮನೆಯಲ್ಲಿ ಎಲ್ಲರೂ ಕೊರಗೋ ಹಾಗಾಗತ್ತೆ. ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಭಿ. ಏನು ನಾನು ನಿನ್ನೂ ಹೀಗೆ ನೋಡೋ ಕಾರ್ಯಕ್ರಮ ಮುಗಿದಿಲ್ವಾ? ಇಲ್ಲ, ನಿಮ್ಮನ್ನ ಇನ್ನು ಮೇಲೆ ಒಂದು ಕ್ಷಣನೂ ಬಿಡದೆ ನೀವು ಇಡೀ ದಿನ ಏನೇನು ಮಾಡ್ತೀರಿ ಅಂತ ನೋಡಬೇಕು. ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಾಗೆ? ನಾನೇನು ಮಾಡಿದೆ? ಏನು ಮಾಡ್ದೇನಾ? ನೋಡಿ, ನೀವು ಮೊದಲಿಗೆ ಒಂದು ಅದ್ಭುತ ಕುಕ್ಕು, ಸರಿ. ಈಗ ನೀವು ಡ್ರೈವಿಂಗ್ ಕಲ್ತಿದ್ದೀರಿ, ಡಾನ್ಸ್ ಕಲ್ತಿದ್ದೀರಿ, ಇಂಗ್ಲೀಷ್ ಕಲ್ತಿದ್ದೀರಿ. ಇಷ್ಟೆಲ್ಲ ಕಲ್ತರೂ ಏನೂ ಗೊತ್ತಿಲ್ಲದೆ ಇರೋ ಥರ ಇರ್ತೀರಾ. ಪ್ರಪಂಚದಲ್ಲಿ ಕಲಿಯುವಂಥದ್ದು ತುಂಬ ಇದೆ ಮಾಧವ್ ಅವರೇ. ನಾನು ಎಲ್ಲ ಕಲ್ತಿದ್ದೀನಿ ಅಂದರೆ ಸಮುದ್ರದ ಮುಂದೆ ನಿಂತ್ಕೊಂಡು ನನ್ನ ಹತ್ರ ಬಿಂದಿಗೆ ತುಂಬ ನೀರಿದೆ ಅಂತ ಹೇಳ್ಕೊಂಡು ಅಹಂಕಾರ ಪಟ್ಟಂಗಾಗತ್ತೆ. ಹೌದು, ಮನುಷ್ಯ ಎಷ್ಟೇ ಕಲ್ತರೂ ತಾನು ಚಿಕ್ಕವನಾಗೇ ಇರಬೇಕು ಅಂದ್ಕೋತಾನಲ್ಲ, ಆಗ ಅವನು ನಿಜವಾಗ್ಲೂ ದೊಡ್ಡವನಾಗ್ತಾನೆ. ಅದೆಲ್ಲ ಇರಲಿ, ನನಗೀಗ ನೀವು ಯಾವಾಗ ಕಲ್ತ್ರಿ, ಯಾರಿಂದ ಕಲ್ತ್ರಿ, ಹೇಗೆ ಕಲ್ತ್ರಿ ಅನ್ನೋದು ಗೊತ್ತಾಗಬೇಕು. ನಿಮಗೆಲ್ಲ ಗೊತ್ತೇ ಇದೆ ಮಾಧವ್ ಅವರೇ. ಡ್ರೈವಿಂಗ್ ಹೇಳ್ಕೊಟ್ಟಿದ್ದು ಪಾಪು, ಡ್ಯಾನ್ಸ್ ಕಲ್ತಿದ್ದು ಪೂರ್ಣಿಯಿಂದ, ಇನ್ನು ಇಂಗ್ಲೀಷು ಪುಸ್ತಕದಿಂದ, ಆಮೇಲೆ ನೀವು ಹೇಳ್ಕೊಟ್ಟಿದ್ರಿಂದ. ಪೊಂಗಲ್ ಮಾಡೋದು ಅದು ನನ್ನಿಂದ ಅಂತ ಹೇಳಬೇಡಿ. ನೀವು ನಿನ್ನೆ ಮಾಡಿದ ಸಕ್ಕರೆ ಪೊಂಗಲ್ಲು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ತಿಂದಿರೋದು. ಅಡುಗೆ ಮಾಡೋದನ್ನು ನಾನು ನಮ್ಮಮ್ಮನಿಂದ ಕಲ್ತಿದ್ದು. ಆ ರುಚಿಯಲ್ಲಿ ಒಂದು ಸೊಗಡಿತ್ತು, ಒಂದು ಪರಂಪರೆ ಇತ್ತು. ಇನ್ನು ಏನೇನು ಅಡುಗೆ ಮಾಡೋದು ನಿಮ್ಮ ಅಮ್ಮನಿಂದ ಕಲ್ತಿದ್ದೀರಾ? 5 ಥರ ಪುಳಿಯೋಗರೆ, 8 ಥರ ಚಿತ್ರಾನ್ನ, ಇಡ್ಲಿ, ದೋಸೆ, ಇದರಲ್ಲಿ ಬೇರೆ ಬೇರೆ ವೆರೈಟಿಗಳೆಲ್ಲ ಮಾಡ್ತಾಯಿದ್ದೆ. ಹಾಂ, 5 ಥರ ಪೊಂಗಲು. ಹೌದಾ? ಮತ್ತ್ಯಾಕೆ ಇದನ್ನೆಲ್ಲ ನನಗೆ ಮೊದಲೇ ಹೇಳಿಲ್ಲ? ಪ್ಲೀಸ್ ತುಳಸಿಯವರೇ, ಆ ವೆರೈಟಿ ಎಲ್ಲ ಹೇಗೆ ಮಾಡೋದು ಅಂತ ನನಗೂ ಹೇಳ್ಕೊಡಿ. ನಾನು ಅದನ್ನೆಲ್ಲ ಮಾಡಿ ತುಂಬ ವರ್ಷಗಳೇ ಆಗೋಗಿದೆ. ಈಗ ಅದರ ಹದ ಪಾಕ ಎಲ್ಲ ನನಗೂ ಮರ್ತೋಗಿದೆ. ಆದರೆ ಅಮ್ಮ ಹೇಳ್ಕೊಟ್ಟಿದ್ದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ವಾವ್, ಹಾಗಿದ್ರೆ ಆ ಬುಕ್ ಕೊಡಿ ನನಗೆ. ಇವತ್ತಿನ ಕಾಲಕ್ಕೆ ಹೊಸ ರೀತಿ ಅಡುಗೆ ಮಾಡೋದು ಹೊಸತನ ಅಲ್ಲ, ಹಳೆಯ ಅಡುಗೆಗಳನ್ನು ಮಾಡೋದೇ ಹೊಸತನ, ಹೊಸ ರುಚಿ, ಅದೇ ನಿಜವಾದ ರುಚಿ. ಎಲ್ಲಿದೆ ಆ ಬುಕ್? ಆ ಬುಕ್ಕು ನಮ್ಮನೇನಲ್ಲಿದೆ, ಆದರೆ ಈಗ ಎಲ್ಲಿದೆ ಅಂತ ಸರಿಯಾಗಿ ಗೊತ್ತಿಲ್ಲ. ಪೇಂಟ್ ಮಾಡಿದಾಗ ಸ್ಟೋರ್ ರೂಮಲ್ಲಿ ಇಟ್ಟಿದ್ದಿದ್ದು ನೆನಪು, ಅಲ್ಲೋಗಿ ಹುಡುಕಿದ್ರೆ ಸಿಗ್ಬೋದು. ಹೌದಾ? ಸರಿ, ಹಾಗಾದರೆ ನಾಳೆನೇ ಅಲ್ಲಿ ಹೋಗಿ ತೊಗೊಂಬರೋಣ. ಸರಿ, ಹೋಗೋಣ. ಕಾಫಿ ತಗೊಳ್ಳಿ. ಅಭಿ, ನಮ್ಮೆಲ್ಲರ ಮಾತಕ್ಕೂ ಬೆಲೆ ಕೊಟ್ಟು ಇದುವರೆಗೂ ಈ ಮನೆ ಭಾಗ ಆಗೋ ವಿಷಯದ ಬಗ್ಗೆ ಮಾತಾಡದೇ ಇದ್ದಿದ್ದಕ್ಕೆ
ತುಂಬ ಥ್ಯಾಂಕ್ಸ್ ಅಪ್ಪ. ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ಈ ಮನೆ ಭಾಗ ಆಗೋದ್ರ ಬಗ್ಗೆ ನೀನು ಮಾತಾಡಬಾರ್ದು. ನೀನು ಈ ಮನೆಯಿಂದ ದೂರ ಆಗಬಾರ್ದು. ಹಾಗಾಗಬಾರ್ದು ಅಂದರೆ ನಾನು ಈ ಮನೆಯಲ್ಲಿರಬಾರ್ದು ಅಷ್ಟೇ ಅಲ್ವಾ? ನಾನು ಈ ಮನೆಯಲ್ಲಿರೋದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನೀನು ಹೇಳ್ದಾಗೆ ಇವತ್ತು ರಾತ್ರಿನೇ ನಾನು ಈ ಮನೆ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ನಾಳೆಯಿಂದ ನಾನು ಈ ಮನೆಯಲ್ಲಿ ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ. ನಾನು ಈ ಕಾರಣಕ್ಕೆ ಮನೆ ಬಿಟ್ಟು ಹೋದೆ ಅನ್ನೋ ವಿಷಯ ನೀನು ಯಾರಿಗೂ ಹೇಳಬಾರ್ದು. ಯಾರ ಕಣ್ಣಲ್ಲೂ ನನ್ನ ಮಗ ಕೆಟ್ಟವನಾಗೋದನ್ನ ನಾನು ಸಹಿಸಲ್ಲ. ಅಭಿ, ಲಾಯರ್ ಬಂದಿದ್ದಾರೆ. ಲಾಯರ್? ಯಾವ ಲಾಯರು? ಅದೇ ಆಸ್ತಿ ಭಾಗ ಆಗಬೇಕು ಅಂದ್ಯಲ್ಲ, ಸುಮ್ಮನೆ ಯಾರನ್ನು ಮಧ್ಯಕ್ಕೆ ತಂದು ತೊಂದರೆ ಆಗೋದು ಬೇಡ ಅಂತ ಡ್ಯಾಡೇ ಲಾಯರ್ನ ಕಳಿಸ್ಕೊಟ್ಟಿದ್ದಾರೆ. ಇಡೀ ಆಸ್ತಿಲಿ ಸ್ವಲ್ಪನೂ ವ್ಯತ್ಯಾಸ ಆಗದೆ ಇರೋ ಹಾಗೆ ಪ್ರತಿಯೊಂದೂ ಡಿವೈಡ್ ಮಾಡಿ ನಿನ್ನ ಪಾಲಿಗೆ ಏನು ಬರುತ್ತೋ ಅದನ್ನು ನಿನ್ನ ಹೆಸರಿಗೆ ರಿಜಿಸ್ಟರ್ ಆಗೋವರೆಗೂ ಎಲ್ಲ ಜವಾಬ್ದಾರಿನೂ ಅವರೇ ತಗೋತಾರೆ. ಅದಕ್ಕೆಲ್ಲ ತುಂಬ ಲೀಗಲ್ ಪ್ರೊಸೀಜರ್ ಇರುತ್ತೆ ಅಲ್ವಾ? ಅವ್ರು ಬಂದಿದ್ದು ಒಳ್ಳೆಯದೇ ಆಯ್ತಲ್ವಾ? ಸರಿ ಬಾ, ಅವ್ರ ಜೊತೆ ಮಾತಾಡು. ಏನಬಿ, ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಅಲ್ಲೆಲ್ಲರೂ ಕಾಯ್ತಿದ್ದಾರೆ, ಬೇಗ ಬಾ. ನಮಸ್ಕಾರ. ನೀವು? ಅಡ್ವೊಕೇಟ್ ವಿಶ್ವನಾಥ್. ಕೂತ್ಕೊಳ್ಳಿ. ಅಭಿಯವ್ರ ಕಡೆಯಿಂದ ಬಂದೀನಿ. ಈ ಮನೆ ಭಾಗದ ಬಗ್ಗೆ ಇವತ್ತು ಫೈನಲ್ ಆಗಬೇಕು ಅಂತ ಹೇಳ್ಯಾರೆ, ಅದಕ್ಕೆ ಬಂದೀನಿ. ಮನೆ ಭಾಗ ಮಾಡೋದಕ್ಕೆ ನಿಜವಾಗ್ಲೂ ಬಂದೇ ಬಿಟ್ರಾ? ನೋಡಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಇನ್ನೊಂದು ಸರಿ ನನ್ನ ಮಗನ ಹತ್ರ ಮಾತಾಡ್ತೀನಿ. ಬೇಡ ಬಾವ, ಇನ್ನೆಷ್ಟು ಅಂತ ಅವನನ್ನು ಬೇಡ್ಕೋತೀರಾ? ಅವನು ಈ ಮಟ್ಟಕ್ಕೆ ಮುಂದುವರೆದಿದ್ದಾನೆ ಅಂದಮೇಲೆ ನಾವಿನ್ನೇನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಬಿಟ್ಬಿಡಿ ಬಾವ, ಏನೇನಾಗುತ್ತೋ ಆಗಲಿ. ನಾವು ಬೇಡ್ಕೊಂಡಷ್ಟು ಅವನ ಹಠ ಜಾಸ್ತಿ ಆಗ್ತಾ ಇದೆ. ಅದ್ರ ಬದಲು ನಾವೇ ನಮ್ಮ ಮನಸ್ಸನ್ನು ಕಲ್ಲು ಮಾಡ್ಕೊಳ್ಳೋಣ. ಅಣ್ಣ, ಸಮಾಧಾನ ಮಾಡ್ಕೊ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವನು ಕೇಳೋನಲ್ಲ. ಅವ್ರ ಮನಸ್ಸು ಬದಲಾಯಿಸೋದಕ್ಕೆ ನಾವು ಬೇರೆ ಏನಾದರೂ ಯೋಚನೆ ಮಾಡೋಣ. ಯೋಚನೆ ಮಾಡ್ತಾ ಕೂರಕ್ಕೆ ಟೈಮ್ ಎಲ್ಲಿದೆ ಚಿಕ್ಕಪ್ಪ? ಲಾಯರ್ ಬಂದು ಎದುರು ಕೂತಿದ್ದಾರೆ. ಎಲ್ಲ ರೀತಿಯಲ್ಲೂ ಅವನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಏನು ಮಾಡೋಕ್ಕಾಗತ್ತೆ? ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು ಅಂತ ಸುಮ್ಮನಾಗಬೇಕು ಅಷ್ಟೆ. ನಾವು ಮಕ್ಕಳನ್ನ ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ಅವ್ರು ಬೆಳೆದ ಮೇಲೆ ನಮ್ಮನ್ನೇ ದೂರ ಮಾಡಿಬಿಡ್ತಾರೆ. ಅವನು ಈ ರೀತಿ ನಡ್ಕೋತಾ ಇರೋದ್ರಿಂದ ನಮ್ಮ ಮನಸ್ಸೇ ಒಡೆದೋಗ್ತಾ ಇದೆ. ಅಂಥದ್ರಲ್ಲಿ ಈ ಆಸ್ತಿ ಮನೆ ಭಾಗ ಆಗೋದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಬಾವ? ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಆಸ್ತಿ ಇಟ್ಕೊಂಡು ಏನು ಮಾಡೋದು ಹೇಳಿ? ದುಡ್ಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ಳೋದೇ ದೊಡ್ಡ ತಪ್ಪು. ಇವತ್ತು ನಮ್ಮ ಹತ್ರ ಈ ಆಸ್ತಿ ಅಂತಸ್ತು ಇಲ್ಲ ಅಂದಿದ್ರೆ ಅಭಿ ನಮ್ಮನ್ನು ಬಿಟ್ಟು ಹೋಗೋ ಮಾತೇ ಆಡ್ತಿರ್ಲಿಲ್ಲ. ಅವರೇ ಈ ಮನೇಲಿ ಇಲ್ಲ ಅಂದಮೇಲೆ ಆಸ್ತಿಗೆ ಬೆಲೆ ಎಲ್ಲಿದೆ? ಅವನಿಗೇನು ಬೇಕೋ ಎಲ್ಲ ಕೊಟ್ಬಿಡಿ ಮಾವ.
ನನ್ನ ಮನಸ್ಸಲ್ಲಿರೋದನ್ನೇ ಪೂರ್ಣಿ ಹೇಳಿದಾಳೆ. ನನಗೆ ಈ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಅವನಿಗೆ ಏನು ಬೇಕೋ ಕೊಟ್ಬಿಡಿ. ನೀವೆಲ್ಲ ಹೀಗೆ ಕಾಂಪ್ರಮೈಸ್ ಆಗಿ ಅಭಿ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡೋ ಹಾಗಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ಕೂಡ ಬಾಂಡ್ ಪೇಪರಲ್ಲಿ ರಿಜಿಸ್ಟರ್ ಆಗಬೇಕು. ಈ ಫೈಲ್ನಲ್ಲಿ ನಿಮ್ಮ ಕಂಪ್ನಿ, ಮನೆ, ಬ್ಯಾಂಕ್ ಬ್ಯಾಲೆನ್ಸು, ಒಡವೆಗಳು, ಚರಾಸ್ತಿ, ಸ್ಥಿರಾಸ್ತಿ ಒಟ್ಟಾರೆ ಎಷ್ಟಿದೆ ಅನ್ನೋದು ಫುಲ್ ಡೀಟೇಲ್ಸು ಇದೆ. ನೀವೆಲ್ಲ ಮಾತಾಡೋದಕ್ಕೆ ತಯಾರಾದರೆ ಇದರಲ್ಲಿ ಅಭಿ ಅವ್ರ ಪಾಲ್ಗೆ ಏನೇನು ಸೇರುತ್ತೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಡ, ಅದರ ಅವಶ್ಯಕತೆ ಇಲ್ಲ. ನನ್ನ ಪಾಲಿಗೆ ನನ್ನ ಮಕ್ಕಳೇ ನನಗೆ ದೊಡ್ಡ ಆಸ್ತಿ. ಅಭಿ ಏನು ಕೇಳ್ತಾನೋ ಎಲ್ಲ ಅವನ ಹೆಸರಿಗೆ ಮಾಡಿಬಿಡಿ.